ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಬಿಟ್ಕಾಯಿನ್ ಪ್ರಕರಣವನ್ನ ಗಂಭೀರವಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ನವರೇ ಇದರಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮೊದಲ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ಮುಖಂಡರ ಮಕ್ಕಳ ಹೆಸರೇ ಉಲ್ಲೇಖವಾಗಿದೆ. ಹೀಗಾಗಿ ಕಾಂಗ್ರೆಸ್ನವರಿಗೆ ಭಯ ಬಂದು ನಿರೀಕ್ಷಣಾ ಜಾಮೀನು ಹಾಕಿದ್ದಾರೆ. ರಫೇಲ್ ವಿಚಾರದಲ್ಲೂ ಕಾಂಗ್ರೆಸ್ನ ಅವ್ವ ಮಗ ಹೀಗೆ ಮಾಡಿದ್ರು. ಈ ಪ್ರಕರಣವು ಕಾಂಗ್ರೆಸ್ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ಇದರಿಂದ ಕಾಂಗ್ರೆಸ್ ಬಿಜೆಪಿ ಮೇಲೆ ಮೊದಲೇ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಮಹಾನ್ ಆರ್ಥಿಕ ತಜ್ಞರು. ಬಿಟ್ಕಾಯಿನ್ ಎಂದರೇನು, ಅದರ ವ್ಯವಹಾರ ಹೇಗೆ ಆಗುತ್ತೆ ಎಂಬುದರ ಬಗ್ಗೆ ನಮಗೆ ವಿವರಿಸಲಿ. ಸಿಎಂ ಬಸವರಾಜ ಬೊಮ್ಮಾಯಿ ಯಶಸ್ವಿ ಆಡಳಿತ ಸಹಿಸದೆ ಹೀಗೆ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಏನೇನೋ ಊಹಾಪೋಹಗಳನ್ನ ಹರಿಬಿಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಏನು ಚಾರ್ಜ್ ಶೀಟ್ ಫೈಲ್ ಆಗಿದೆ ಅದರಲ್ಲಿ ಉಲ್ಲೇಖ ಆಗಿರೋದು ಕಾಂಗ್ರೆಸ್ಸಿನ ಇಬ್ಬರು ಪ್ರಮುಖ ನಾಯಕರ ಮಕ್ಕಳ ಹೆಸರು. ಆ ಮಕ್ಕಳನ್ನ ಏನಾದ್ರೂ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರೆ ಅಪ್ಪಂದಿರ ಹೆಸರನ್ನು ಹೇಳ್ಬೋದು ಅಥವಾ ಕಾಂಗ್ರೆಸ್ಸಿನ ಇತರ ನಾಯಕರ ಹೆಸರನ್ನು ಹೇಳ್ಬೋದು ಅನ್ನೋ ಆತಂಕ ಸಹಜವಾಗಿ ಕಾಂಗ್ರೆಸ್ಸನ್ನು ಕಾಡ್ತಾ ಇರ್ತದೆ. ಇದಕ್ಕೆ ಏನು ಮಾಡಬೇಕು? ಕೋರ್ಟಿಗೆ ಹೋಗಿ ಒಂದು ಆಂಟಿಸಿಪೇಟರಿ ಬೇಲ್ ತಗೋಬೇಕಾಗುತ್ತೆ. ಅದು ಬಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ಜನತಾ ನ್ಯಾಯಾಲಯದಲ್ಲಿ ಬಿಜೆಪಿ ಮೇಲೆ ಆರೋಪ ಮಾಡೋ ಮುಖಾಂತರ ಇವ್ರು ಯಾಕೆ ಆಂಟಿಸಿಪೇಟರಿ ಬೇಲಿಗೆ ಹಾಕಿದ್ದಾರೆ? ಇದು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಬಹಳ ಸರಳವಾದದ್ದು. 2014ರಲ್ಲಿ ಮೋದಿಜಿ ಈ ದೇಶದ ಪ್ರಧಾನಿಯಾಗಿ ಬಂದಾದ ನಂತರ 2016ರಲ್ಲಿ ರಫೇಲ್ ಡೀಲನ್ನು ಮಾಡಿದರು. ಅದು ಹಿಂದೆ UPA ಸರ್ಕಾರ ಇರುವಂಥ ಸಂದರ್ಭದಲ್ಲಿ 2006ರಿಂದ 2013ವರೆಗೂ ಮಾತುಕತೆ ನಡೆದು ಒಂದಷ್ಟು ಲಂಚವನ್ನು ಪೇ ಮಾಡಿ ಅದು ಡೀಲ್ ಕುದುರಿರಲಿಲ್ಲ. ಇವರು ಇಸ್ಕೊಂಡು ದುಡ್ಡನ್ನು ವಾಪಸ್ ಕೊಟ್ಟಿರಲಿಲ್ಲ. 2016ರಲ್ಲಿ ಮೋದಿಜಿಯವರು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಮ್ಯಾಕ್ರಾನ್ ಅವ್ರ ಜೊತೆ ವೈಯಕ್ತಿಕ ಸ್ನೇಹ ಸಂಪಾದನೆಯನ್ನು ಮಾಡಿ ಅತ್ಯಾಧುನಿಕವಾದಂತಹ ಅತ್ಯಂತ ಸುಸಜ್ಜಿತವಾದಂತಹ ಒಂದು ರಫೇಲನ್ನು ನಾವು ಖರೀದಿ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಏನು ಫ್ರೆಂಚ್ ಅಧ್ಯಕ್ಷರ ಜೊತೆ ಮೋದಿಜಿ ಒಳ್ಳೆ ಸಂಬಂಧ ಸ್ಥಾಪನೆ ಮಾಡಿದ ಮೇಲೆ ಹಿಂದೆ ಹಳೆಯದು ಏನು ಪೇಮೆಂಟ್ ಮಾಡಿದ್ರಲ್ಲ, ಲಂಚ ಕೊಟ್ಟಿದ್ರಲ್ಲ, ಅದು ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮೋದಿಜಿ ಅವ್ರ ವಿರುದ್ಧನೇ ಆರೋಪ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಫೇಲ್ನಲ್ಲಿ ಏನು 36,000 ಕೋಟಿ ಏನು ಲಂಚ ಕೊಟ್ಟಿದ್ದಾರೆ, 1 ಲಕ್ಷ ಕೋಟಿ ಕೊಟ್ಟಿದ್ದಾರೆ, 1 ಲಕ್ಷ ಚಿಲ್ಲರೆ ಕೋಟಿ ಏನು ಡೀಲ್ನಲ್ಲಿ 1 ಲಕ್ಷ ಕೋಟಿ ರೀತಿಯಲ್ಲೇ ಲಂಚ ಕೊಟ್ಟಿದ್ದಾರೆ ಅಂತ ಈ ರೀತಿ ಊಹಾಪೋಹಗಳನ್ನು ಕಾಲು ಬಾಲ ಇಲ್ಲದಿದ್ದಂತಹ ಗಾಸಿಪ್ಗಳನ್ನು ಹರಡಿಸ್ತಾ ಇದ್ರು. ಆದರೆ ಈಗ 4 ದಿನದ ಹಿಂದೆ ಫ್ರೆಂಚ್ನಲ್ಲೇ ಬಂದಿರುವಂಥ ವರದಿ ಏನು ಬಂದಿದೆ? 6.5 ಮಿಲಿಯನ್ ಯೂರೋಸ್ ಲಂಚನ ಕೊಟ್ಟಿದ್ದು 2006ರಿಂದ 2013ವರೆಗೆ ಅಂತ. ಇದು ನೋಡಿ, ತಂತ್ರಗಾರಿಕೆ ಭಾಳ ಸರಳವಾಗಿದೆ. ಮೋದಿಜಿಯವ್ರ ಮೇಲೆ ಆರೋಪ ಮಾಡಿರೋ, ಯಾಕೆ ಆರೋಪ ಮಾಡಿದ್ರು ಅಂತ ಹೇಳಿದ್ರೆ ಇವ್ರದ್ದು ಬಣ್ಣ ಬಯಲಾಗುತ್ತೆ ಅಂತೇಳಿ ಆಂಟಿಸಿಪೇಟರಿ ಬೇಲ್ ಹಾಕಿರೋ. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಹೇಳಿ ಕೇಳಿದ್ದು ರಾಹುಲ್ ಗಾಂಧಿ ಕಾಂಗ್ರೆಸ್ಸೇ, ಅವ್ರ ಗುರು ಥರನೇ ಇವರು ಮಾಡ್ತಾರೆ. ಇಲ್ಲೂ ಕೂಡ ಆಂಟಿಸಿಪೇಟರಿ ಬೇಲನ್ನು ಮಾಧ್ಯಮಗಳ ಮುಖಾಂತರವಾಗಿ ಕಾಂಗ್ರೆಸ್ನವ್ರು ಹಾಕ್ತಾ ಇದ್ದಾರೆ. ಈ ಪ್ರಕರಣ ಸಂಪೂರ್ಣವಾಗಿ ತನಿಖೆಯಾಗಿ ಬೆಳಕಿಗೆ ಬಂದರೆ ಅದರೊಳಗಡೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕಾಂಗ್ರೆಸ್ನವರೇ ಸಿಕ್ಕಾಕೊಳ್ತಾರೆ. ಅದಕ್ಕೋಸ್ಕರ ಭಯದಿಂದಾಗಿ ಬಿಜೆಪಿಯವ್ರ ಮೇಲೆ ವಿನಾಕಾರಣವಾದಂಥ ಆರೋಪ ಮಾಡುವಂಥದ್ದು, ಊಹಾಪೋಹಗಳನ್ನು ಗಾಸಿಪ್ಗಳನ್ನು ಹರಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಹೊರತು ಮತ್ತಿನ್ನೇನು ಅಲ್ಲ. ನಾನು ಅವರಿಗೆ ಭಾಳ ಈ ಥರ ಒಂದು ಗಾಸಿಪ್ಗಳನ್ನು ಹಾಡ್ತಿರೋರಿಗೆ ಹೇಳೋದು ಇಷ್ಟೇ, ನೀವು ಈ ರೀತಿ ರಾಹುಲ್ ಗಾಂಧಿ ತಂತ್ರಗಾರಿಕೆಯನ್ನು ಮಾಡಿದರೆ ಒಂದಲ್ಲ ಒಂದಿನ ಅದರ ಡಾಕ್ಯುಮೆಂಟು ಅದರದ್ದು ಸತ್ಯಾಸತ್ಯತೆ ಬಯಲಿಗಾದಾಗ ನಿಮ್ಮ ಬಣ್ಣನೆ ಮತ್ತೆ ಜನರ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ತಂತ್ರಗಾರಿಕೆಗಳನ್ನ ಬಿಡಿ, ಅದಕ್ಕೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು ಅಂತ ಹೇಳಿದರೆ ಈ ಆರೋಪ ಪ್ರತ್ಯಾರೋಪವನ್ನು ಬಿಟ್ಟು ಇದಕ್ಕೆಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತಾರೆ. ಈಗ 2000 ಮಾಧ್ಯಮದಲ್ಲಿ ಇಷ್ಟೆಲ್ಲ ಕಾಂಗ್ರೆಸ್ನವರು ಅವ್ರು ಹೇಳಿಕೆ ಕೊಡ್ತಾರೆ, ಇವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ಹೇಳ್ತಾ ಇದ್ರಲ್ಲ, ನಿಮ್ಮ ಹತ್ರ ಏನು ದಾಖಲೆ ಇದೆ? ನಿಮ್ಮ ಹತ್ರ ಏನು ಮಾಹಿತಿ ಇದೆ? ನಾನು ಕೇಳ್ತೀನಿ, 13 ಬಜೆಟನ್ನು ಮಂಡಿಸಿರುವಂತಹ ಫೈನಾನ್ಷಿಯಲ್ ಫ್ರಾಡ್ ಏನಾದರೂ ಆಗಿದ್ದರೆ ಅದ್ರ ಬಗ್ಗೆ ಅತ್ಯಂತ ಹೆಚ್ಚು ಅರಿವಿರಬೇಕಾದಂತಹ ಅರ್ಥಶಾಸ್ತ್ರಜ್ಞರಾಗಿರುವಂಥ ಸಿದ್ದರಾಮಯ್ಯನವ್ರನ್ನ ಕೇಳ್ತೀನಿ, ಬಿಟ್ ಕಾಯಿನ್ ಅಂದರೆ ಏನು, ಇದು ಟ್ರೇಡಿಂಗ್ ಹೆಂಗೆ ನಡೆಯುತ್ತೆ, ಏಜೆನ್ಸಿಯಲ್ಲಿದೆ, ಅದ್ರ ಬೆಲೆ ಎಷ್ಟು, ಹೇಗೆ ಖರೀದಿ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೋದು, ಖರೀದಿ ಮಾಡಿದವ್ರು ಕೊನೆಗೆ ಅದನ್ನು ಮಾರಾಟ ಮಾಡಿದರೆ ಕ್ಯಾಶ್ ಯಾವ ರೀತಿ ತೊಗೊಳ್ಬೋದು, ದಯವಿಟ್ಟು ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಅವ್ರ ಹೆಸರನ್ನ ಯಾಕೆ ತಲೆ ಬಿಡ್ತಾ ಇದ್ದೀರಿ? ನೀವು 13 ಬಜೆಟನ್ನು ಮಂಡಿಸಿದವರಿಗೆ
ಇದು ಫೈನಾನ್ಷಿಯಲ್ ಫ್ರಾಡಿಗೆ ಸಂಬಂಧಪಟ್ಟಂಥ ವಿಚಾರವಾಗ್ತಿದೆ. ಇದು ಯಾವ ರೀತಿ ನಡೀತದೆ ಈ ದಂಧ? ಇದು ನೀವು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲೇ ಈ ಒಂದು 2018ರಲ್ಲಿ ಇಂಥದ್ದು ಬೆಳಕಿಗೆ ಬಂದಿದೆಯಲ್ವಾ? ಈ ಕ್ರಿಪ್ಟೋ ಕರೆನ್ಸಿ ಇವತ್ತಿನ ದಿನ ಅಲ್ಲ, ಇದು 5-10 ವರ್ಷ ಆಗೋಯ್ತು ಬಂದು. ಇದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು. ದಯವಿಟ್ಟು ಹೇಳಿ ಇದನ್ನು. ಅದು ಹೇಳೋದು ಬಿಟ್ಬಿಟ್ಟು ಅವ್ರ ಬಗ್ಗೆ ಮೀಡಿಯಾದ ಮುಖಾಂತರವಾಗಿ ಪ್ಲಾಂಟ್ ಮಾಡೋದು, ಅವ್ರ ಬಗ್ಗೆ ಸುಮ್ಮನೆ ಗಾಸಿಪ್ ಹರಡಿಸುವಂಥದ್ದು, ಈ ಕೆಲಸ ಯಾಕೆ ಮಾಡ್ತಿದ್ರಿ? ಆಮೇಲೆ ಯಾರು ನೀವು ಹೇಳ್ತಾ ಇದ್ರಲ್ಲ ಯಾವುದೋ ವಿದ್ವತ್ತಿಗೆ ಸಂಬಂಧಪಟ್ಟಿದಂತ, ಇದರೊಳಗಡೆ ಇರುವಂಥ ಈ ಬಿಟ್ಕಾಯಿನ್ ವಿಚಾರ ಬಂದಾಗ ಈ ಸ್ನೇಹ ಸಂಬಂಧ ಇದರೊಳಗಡೆ ಇನ್ವಾಲ್ವ್ ಆಗಿರೋ ಒಬ್ಬ ಇನ್ವಾಲ್ವ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಜೊತೆ ಆಪ್ತ ಸ್ನೇಹ ಸಂಬಂಧ ಹೊಂದಿರುವಂಥವ್ರ ಬಗ್ಗೆನೂ ಕೂಡ ಸಹಜವಾಗಿ ಅನುಮಾನ ಬರ್ತಿದಲ್ವಾ? ಅದೇ ಅನುಮಾನನೇ ನಾವು ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾದಂತಹ ಸದಾಶಿವನಗರದಲ್ಲಿ ಡಾಲರ್ಸ್ ಕನೋಲಿನಲ್ಲಿ 4 ಭವ್ಯ ಬಂಗಲೆಗಳನ್ನು ಕಟ್ಟಿಸಿಕೊಂಡು ಕೈಯಲ್ಲಿ ಕಾಲಲ್ಲಿರುವಂತಹ ಬೆರಳಿಗೆ ತಲಾ ಒಂದರಂತೆ ಒಂದೇ ಸಂಖ್ಯೆಯ ಬೆಂಜು BMW ಕಾರ್ನಲ್ಲಿ ಓಡಾಡಿಕೊಂಡು ತಾನು ಇನ್ನೂ ಕೂಡ ಜಾತಿ ನಿರ್ಗತಿಕ ಬಡವ ಅಂತ ಹೇಳಿಕೊಂಡು ಒಂದು ರೀತಿಯಲ್ಲಿ ಚಿತ್ತವಿಲ್ಲದೆ ಹೇಳಿಕೆಯನ್ನು ಕೊಟ್ಟು ಏನು ಜನತಾ ನ್ಯಾಯಾಲಯದ ಮುಂದೆ ಹೋಗ್ಬಿಟ್ಟು ನಾನು ನಿರ್ಗತಿಕ ಅಂತ ಹೇಳಿಕೊಂಡು ರಾಜಕಾರಣ ಮಾಡುವಂತಹ ವ್ಯಕ್ತಿಗಳ ಮಾತನ್ನು ಗಂಭೀರವಾಗಿ ಪರಿಗಣಿಸುವಂಥ ಅಗತ್ಯ ಮಾಧ್ಯಮಗಳಿಗೂ ಇಲ್ಲ. ಒಂದು ವೇಳೆ ಅವರು ಕೂಡ ಭಾಳ ಜನ IT-BT ಮಿನಿಸ್ಟ್ರುಗಳಾಗಿದ್ರು, ಅವ್ರ ಬಗ್ಗೆ ಅದ್ರ ಅರಿವಿತ್ತು ಅಂತಂದರೆ ಇವೆಲ್ಲವೂ ಕೂಡ ತಂತ್ರಜ್ಞಾನವನ್ನು ಬಳಸಿ ಮಾಡುವಂಥದ್ರ ಬಗ್ಗೆ ಮಾಹಿತಿ ಕೊಡಲಿ. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒನಕೆ ಓಬವ್ವ ಜಯಂತಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ನೀವು ಮಾಡಿದ್ದೇನು ಅಂತ ಪ್ರಶ್ನಿಸಿದ್ರು. ಓಬವ್ವನನ್ನ ಮೋಸದಿಂದ ಕೊಂದ ಹೈದರಾಲಿಯ ಮಗನ ಜಯಂತಿಯನ್ನ ನೀವು ಮಾಡಿದ್ರಿ. ನಿಮ್ಮಿಂದ ಬಸವರಾಜ ಬೊಮ್ಮಾಯಿ ಅವರು ಅಭಿವೃದ್ಧಿ ಪಾಠ ಕಲಿಬೇಕಾಗಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಮನ್ನೇ ಸೋಲಿಸಿದವರನ್ನ ನೀವೇ ಮನಸಾರೆ ಹಾಡಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಬಸವರಾಜ ಬೊಮ್ಮಾಯಿ ಅವರೇ 2023ಕ್ಕೂ ಸಿಎಂ ಆಗೋದು ಖಚಿತ ಎಂಬ ಮಾಹಿತಿ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಬೊಮ್ಮಾಯಿ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡ್ತಿದ್ದೀರಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ನೋಡಿ, ಇವತ್ತು ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒನಕೆ ಓಬವ್ವನ ಜಯಂತಿನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಒಳ್ಳೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಯಡಿಯೂರಪ್ಪ ಸಾಹೇಬ್ ಇರಬೇಕಾದ್ರೆ ಕನಕ ಜಯಂತಿಯನ್ನು ಮಾಡಿದರು, ವಾಲ್ಮೀಕಿ ಜಯಂತಿಯನ್ನು ಆರಂಭ ಮಾಡಿದರು, ಒಳ್ಳೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ರು. ಹಾಗೆ ನಮ್ಮ ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒನಕೆ ಓಬವ್ವನ ಜಯಂತಿಯನ್ನು ಮಾಡಿದರೆ, ನೀವು ಯಾವ ಮೈಸೂರು ಮಹಾರಾಜರು ನಮ್ಮಲ್ಲಿ ವಿಶ್ವವಿದ್ಯಾಲಯ ಕಟ್ಟಿದ್ರು, ಇಷ್ಟೆಲ್ಲ ಕನ್ನಂಬಾಡಿ ಕಟ್ಟೆ ಕಟ್ಟಿ ನಮಗೆ ನೀರು ನೆರಳನ್ನು ಕೊಟ್ಟರು, ಆ ಮಹಾರಾಜರಿಂದ ಉಪಕೃತರಾಗಿ ಆ ಮಹಾರಾಜರ ಫ್ಯಾಮಿಲಿಯನ್ನೇ ಸರ್ವನಾಶ ಮಾಡಲಿಕ್ಕೆ ನಿಂತಹ ಹೈದರಾಲಿಯ ಮಗ, ಅದೇ ರೀತಿ ನಮ್ಮ ದಲಿತ ಮಹಿಳೆ ಆಗಿರುವಂಥ ಒನಕೆ ಓಬವ್ವನ ಹಿಂದಿನಿಂದ ಬಂದು ಚೂರಿ ಹಾಕಿ ಸಾಯಿಸಿದಂತಹ ಹೈದರಾಲಿ ಮತ್ತು ಅವನ ಮಗ, ಅದೇ ರೀತಿಯಲ್ಲಿ ನಮ್ಮ ಮದಕರಿ ನಾಯಕ ಅವನ ಕರ್ಕೊಂಡು ಬಂದು ಅವನ್ನ ಬಂಧಿಸಿ ಮೋಸದಿಂದ ಬಂಧಿಸಿ ಬಂದು ಅನ್ನಕ್ಕೆ ವಿಷ ಹಾಕಿಬಿಟ್ಟು ಸಾಯಿಸಿದಂಥ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ನ ಜಯಂತಿ ಮಾಡಿದವಂಥವ್ರು ನೀವು. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗೆ ನೈತಿಕತೆಯ ಪಾಠವನ್ನು ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಇವತ್ತು ರಾಜಕೀಯ ಅನಿವಾರ್ಯತೆಗಳು ಜಾಸ್ತಿ ಇದೆ. ನಿಮ್ಮನ್ನು ಸೋಲಿಸಿದವ್ರನ್ನ ಬಂದು ವೇದಿಕೆಯಲ್ಲಿ ಹೊರಳಕ್ಕೆ ಶುರು ಮಾಡಿದಿರಿ ನೀವು ಇವಾಗ. ಅಂದರೆ ನಿಮಗೆ ಅಧಿಕಾರ ಮುಖ್ಯವಾಗಿದೆ. ಆದರೆ ಜನಾರ್ದನ ಇದನ್ನೆಲ್ಲ ನೋಡ್ತಾ ಇದ್ದಾನೆ. ದಯವಿಟ್ಟು ಕಾಂಗ್ರೆಸ್ನವ್ರು ನಾನು ಕೇಳೋಂಥದ್ದು ಇಷ್ಟೇ, ನಿಮ್ಮ ಹತ್ರ ಸಾಕ್ಷ್ಯಗಳಿತ್ತು ಅಂತ ಹೇಳಿದರೆ ಅದರಲ್ಲೂ 13 ಬಜೆಟನ್ನು ಮಂಡಿಸಿರುವಂಥ ಸಿದ್ದರಾಮಯ್ಯನವರಿಂದ ಜ್ಞಾನಾರ್ಜನೆ. ಬಿಟ್ಕಾಯಿನ್ ಪ್ರಕರಣ ಕುರಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಮಾಡಿರುವ ಆರೋಪಕ್ಕೆ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ತಿರುಗೇಟನ್ನು ನೀಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಮಕ್ಕಳೇ ಭಾಗಿಯಾಗಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದ ನಗ್ನ ಸತ್ಯ ಬಟಾಬಯಲಾಗಿದೆ. ತಮ್ಮ ತಟ್ಟಿಯಲ್ಲಿ ಹೆಗ್ನ ಸತ್ತು ಬಿದ್ದಿದೆ, ಆದರೂ ಮತ್ತೊಬ್ಬರ ತಟ್ಟಿಯಲ್ಲಿ ನೊಣ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್, ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಈ ಪ್ರಕರಣದಲ್ಲಿದ್ದಾರೆ ಅಲ್ಲವೇ ಅಂತ ಪ್ರಶ್ನಿಸಿದ್ರು. ಇನ್ನು ರಫೇಲ್ ಹಗರಣ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ, ಅದೇ ರೀತಿ ಬಿಟ್ಕಾಯಿನ್ ಪ್ರಕರಣ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗುಬಾಣವಾಗಲಿದೆ ಅಂತ ಕಿಡಿಕಾರಿದ್ರು. ದಿನಗಳಿಂದ ಕಾಂಗ್ರೆಸ್ ಏನು ಬಿಟ್ಕಾಯಿನಿನ ವಿಷಯವಾಗಿ ಏನು ಆಗ್ರಹವನ್ನು ಮಾಡ್ತಾ ಇತ್ತು, ಯಾರೇ ಆದರೂ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಬೇಕು, ಅವರನ್ನು ಬಹಿರಂಗವಾಗಿ ಗಲ್ಲಿಗೆ ಏರಿಸಬೇಕು ಅಂತೇಳಿ ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಒತ್ತಾಯ ಮಾಡ್ತಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಆರೋಪಿ ಶ್ರೀಕಿ ಪೊಲೀಸರ ಸಮ್ಮುಖದಲ್ಲಿ ಏನು ತಪ್ಪೊಪ್ಪಿಗೆಯಲ್ಲಿ ಯಾರ ಹೆಸರುಗಳನ್ನ ಹೇಳಿದ್ದಾರೆ, ಅದು ಕಾಂಗ್ರೆಸ್ಸಿನ ಶಾಸಕರಾದಂಥ ಹ್ಯಾರಿಸರ ಮಗ ನಲ್ಪಾಡ್, ಹಾಗೆ ಕಾಂಗ್ರೆಸ್ಸಿನ ಶಾಸಕರಾದಂಥ ಲಮಣಿಯವರ ಮಗ, ಹೀಗೆ ಅನೇಕ ಕಾಂಗ್ರೆಸ್ಸಿಗರ ಮಕ್ಕಳು ಶ್ರೀಕಿಯ ಜೊತೆ ವ್ಯವಹಾರವನ್ನು ಮಾಡಿ
ಇಡೀ ಈ ಒಂದು ಬಿಟ್ಕಾಯಿನಿನ ಹಗರಣದಲ್ಲಿ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಶ್ರೀಕಿ ನಲ್ಪಾಡಿನ ಹಗರಣದಲ್ಲಿ ಅಬ್ಸ್ಕ್ಯಾಂಡಿಂಗ್ ಆಗಿ 16 ತಿಂಗಳ ಕಾಲ ಇದ್ರು, ಅವತ್ತಿನ ಕಾಂಗ್ರೆಸ್ ಆಡಳಿತ ಅವನನ್ನು ಬಂಧಿಸೋ ಅಂತ ಪ್ರಯತ್ನವನ್ನು ಮಾಡದೇ ಇದ್ರು, ಅವನನ್ನು ಹುಡುಕಿ ಬಂಧನ ಮಾಡಿ ತೀವ್ರ ವಿಚಾರಣೆಯಲ್ಲಿ ಹೊರಗಡೆ ಬಂದಂಥ ಸತ್ಯ ಏನಪ್ಪಾ ಅಂದರೆ ಬರೀ ಮಾದಕ ವಸ್ತುಗೆ ಸೀಮಿತ ಅಲ್ಲ, ಅದರ ವ್ಯಾಪ್ತಿ ಬಹಳ ವಿಶಾಲವಾಗಿದೆ, ದೊಡ್ಡದಿದೆ ಅಂತ ಆಗಿ ಅದರ ನಂತರ ಏನು ಸ್ವಯಂ ಕೇಸನ್ನು ದಾಖಲು ಮಾಡಿ ಇಡಿಗೆ ಇಂಟರ್ಪೋಲ್ಗೆ ಕೊಟ್ಟಂತ ಬಿಜೆಪಿ ಬಗ್ಗೆ ಅನಾವಶ್ಯಕವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಆಪಾದನೆಯನ್ನು ಮಾಡ್ತಾ ಇದ್ರು. ಈಗ ಸತ್ಯ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದರಲ್ಲಿ ಸ್ವಯಂ ಅಪರಾಧಿಗಳೇ ಕಾಂಗ್ರೆಸ್ಸಿಗರು. ತಮ್ಮ ತಟ್ಟೆ ಒಳಗಡೆ ಹೆಗ್ಗಣ ಸತ್ತು ಬಿದ್ದಿದ್ರು, ಬೇರೆಯ ತಟ್ಟೆಯಲ್ಲಿ ನೊಣ ಸತ್ತಿದ್ದೆ ಅನ್ನುವಂತ ನೋಡುವಂತ ಅವಿವೇಕದ ರಾಜಕಾರಣವನ್ನ ಸಿದ್ದರಾಮಯ್ಯ ಮತ್ತೆ ಅವರ ತಂಡ ಮಾಡ್ತಾ ಇದೆ. ನಾನು ಸಿದ್ದರಾಮಯ್ಯನವ್ರನ್ನ ಆಗ್ರಹ ಮಾಡ್ತೇನೆ, ಏನು ತಪ್ಪಿತಸ್ಥ ಶ್ರೀಕಿ ಇವತ್ತು ಹೇಳಿಕೆ ಆಧಾರದ ಮೇಲೆ ಕಾಂಗ್ರೆಸ್ಸಿಗರ ಏನಿದೆ ಅವರಿಗೆ ಬಹಿರಂಗವಾಗಿ ಏನು ಮಾಡಬೇಕು? ಬಹಿರಂಗವಾಗಿ ಅವರು ತಾವೇ ಹೇಳಿದ್ರಲ್ಲ, ಅವರನ್ನ ಬಹಿರಂಗವಾಗಿ ಗಲ್ಲಿಗೇರಿಸಿ ಅಂತೇಳಿ. ಈಗ ನಿಮ್ಮ ನಿಲುವೇನು? ಹಾಗೆ ರಫೇಲ್ ಯುದ್ಧದ ವಿಮಾನದ ಬಗ್ಗೆ ಇಡೀ ದೇಶವ್ಯಾಪಿ ಬೊಬ್ಬಿಡಿದ್ರಲ್ಲ ನೀವು. ಇವತ್ತು ಜರ್ಮನಿ ಪತ್ರಿಕೆ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಮಿಷನ್ ಪಾರ್ಟಿ ಬಗ್ಗೆ 40% ಕಮಿಷನ್ ಕೇಳ್ತು ಅಂತೇಳಿ ಏನು ದಾಖಲೆ ಆಚೆ ಬಂದಿದೆಯಲ್ಲ. ಸಿದ್ದರಾಮಯ್ಯ ಹೇಳಿ, ಈಗ ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ? ಇನ್ನು ರಾಜ್ಯ ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಬರುವ ಡಿಸೆಂಬರ್ 10ಕ್ಕೆ ಚುನಾವಣೆ ನಿಗದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಪಕ್ಷದ ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ. ಮೈಸೂರು, ಚಾಮರಾಜನಗರ ದ್ವಿಸದಸ್ಯ ಕ್ಷೇತ್ರಕ್ಕೆ 3 ಹೆಸರನ್ನ ಶಿಫಾರಸು ಮಾಡಿ ಕಳಿಸಲಾಗಿದೆ. ಸದ್ಯದಲ್ಲೇ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಹೊರಬೀಳಲಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷ ಈಗಾಗಲೇ ಸಂಭಾವನೀಯ ಅಭ್ಯರ್ಥಿಗಳ ಆಯ್ಕೆ ಮಾಡಿ ಕೇಂದ್ರದ ವರಿಷ್ಠ ಮಂಡಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಏನು 15ನೇ ತಾರೀಕು ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. 14ನೇ ತಾರೀಕು ರಾತ್ರಿ ಎಲ್ಲ ಈ ಅಭ್ಯರ್ಥಿಗಳ ಪ್ರಕಟೀಕರಣ ಆಗುತ್ತೆ. 13-14ನೇ ತಾರೀಕು ಈವ್ನಿಂಗ್ ನಾವು 1:2 ಅಂತೇಳಿ 3 ಜನರ ಹೆಸರನ್ನ ಶಿಫಾರಸು ಮಾಡಿ ಕಳಿಸಿದ್ದೆ. ಸತತವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಾನೂನಿನ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರಿನ ಆರ್ಗೆಟ್ ಬಳಿ ಸಾರ್ವಜನಿಕರಿಗೆ ಉಚಿತವಾಗಿ ಕಡಲೆಕಾಯಿ ನೀಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಹೋಟೆಲ್ ಊಟ ತಿಂಡಿಗಳ ಬೆಲೆಯೂ ಏರಿಕೆಯಾಗಿದೆ. ಹೀಗಾಗಿ ಇದನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಆಗ್ರಹಿಸಿದ್ರು. ಇವತ್ತು ಕಡಲೆಕಾಯಿ ಮಾರುದು ಅಂತ ಹೇಳಿದ್ರೆ, ಕಡಲೆಕಾಯಿ ಇದೊಂದು ರೀತಿ ಬಡವರ ತಿಂಡಿ, ಬಹಳ ಎಲ್ಲರಿಗೂ ಬೇಕಾದ್ದು ಮತ್ತು ಆರೋಗ್ಯಕರವಾದ್ದು. ಇದನ್ನ ಮಾರುವ ಉದ್ದೇಶ ಬೆಲೆ ಏರಿಕೆ ಅಪಾರ ಆಗೋಗಿದೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಯಾರು ಜನಸಾಮಾನ್ಯರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಉಪ್ಪಿನ ರೇಟು, ಬರೀ ಉಪ್ಪಿನ ರೇಟು 55 ರೂಪಾಯಿ ಆಗಿದೆ ಕೆಜಿಗೆ. ಜೋಳ, ಅಕ್ಕಿ, ರಾಗಿ, ನವಣೆ ಪ್ರತಿ ಒಂದು ಗಗನಕ್ಕೆ ಹೋಗಿದೆ. ಈಗ ಹೋಟೆಲ್ನವರು ಈಗ ಅವ್ರು ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗಾಗಲೇ ಒಂದು ಮಸಾಲೆ ದೋಸೆಗೆ 50 ರಿಂದ 150 ರೂಪಾಯಿ ಇದೆ.
ಮಸಾಲೆ ದೋಸೆ ಮತ್ತು ಕಾಫಿ 50ರಿಂದ 150 ರೂಪಾಯಿವರೆಗೂ ಹೋಗಿದೆ ಕಾಫಿ. ಎಲ್ಲಿಂದ ಕೊಡೋ ದುಡ್ಡು? ಈ ದುಡ್ಡು ಎಲ್ಲಿಂದ ಬರುತ್ತೆ ನಮಗೆ? ಈ ಆಹಾರ ಪದಾರ್ಥಗಳ ಬೆಲೆಯನ್ನ ಸರ್ಕಾರ ಇಳಿಸಕ್ಕಾಗ್ತಾ ಇಲ್ಲ. ಇನ್ನು ಬಿಟ್ಕಾಯಿನ್ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು, ಅಯ್ಯೋ ನನಗೆ ಬಿಟ್ಕಾಯಿನ್ ಅಂದ್ರೇನೆ ಗೊತ್ತಿಲ್ಲ, ಅದೇನಿದ್ರು ದರೋಡೆಕೋರರಿಗೆ ಮಾತ್ರ ಗೊತ್ತು. ಬಿಟ್ಕಾಯಿನ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆಯನ್ನ ನಡೆಸಬೇಕು, ಯಾರೇ ಶಾಮೀಲಾಗಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬಿಟ್ಕಾಯಿನ್ ಅಂದ್ರೆ ಅದರ ಸ್ವರೂಪ ಅರ್ಥ ಮಾಡ್ಕೊಳ್ಳದೆ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ, ಬಹಳ ದೊಡ್ಡ ಸಾಹಸ. ಇದೇನಿದ್ರು ಇದು ದರೋಡೆಕೋರರಿಗೆ ಗೊತ್ತೇ ಹೊರತು ನಮ್ಗಳಿಗೆ ಇದು ಅರ್ಥವೇ ಆಗ್ತಾ ಇಲ್ಲ. ನಾನು ಬಹಳ ಪ್ರಯತ್ನ ಮಾಡಿ ಬಿಡ್ ಕಾಯಿನ್ ಅಂದ್ರೆ ಏನು, ಎಲ್ಲಿ ಬಿಡ್ ಮಾಡೋದು, ಹೇಗೆ ಮಾಡೋದು, ಯಾವ ರೀತಿ ಅಂತ. ನಾವಿಲ್ಲಿ ಕಡಲೆಕಾಯಿ ಮಾರ್ಕೊಂಡು ಇಲ್ಲಿ ನಿಂತಿದ್ದೀವಿ. ಅವರೊಂದು ಬಿಡ್ ಮಾರ್ತು ಅಂದರೆ 50 ಲಕ್ಷ, 1 ಕೋಟಿ ಲೂಟಿ. ಇದು ಇಡೀ ಪ್ರಪಂಚದ ಉದ್ದಗಲಕ್ಕೂ ನಡೆದಿದೆ, ಕರ್ನಾಟಕಕ್ಕೂ ಆ ಸೋಂಕು ಬಂದುಬಿಟ್ಟಿದೆ. ನಾನು ಹೇಳ್ತೀನಿ, ಈಗ ನೀವು ಕೇಳಿದ್ರಿ ಅಂತ ಈ ಮಾತು ಇವತ್ತು ಜನಜನಿತವಾಗಿದೆ. ಇದು ಸಮಗ್ರವಾಗಿ ತನಿಖೆ ಆಗಲಿ, ತಪ್ಪೇನಿಲ್ಲ. ಇದು ಯಾರ ಬಗ್ಗೆನೂ ಮಾತಾಡ್ತಕ್ಕಂಥ ವಿಚಾರ ಅಲ್ಲ. ಸಮಗ್ರವಾಗಿ ತನಿಖೆ ಆಗಲಿ. ಕೇಂದ್ರ ಸರ್ಕಾರವೇ ತನಿಖೆಗೆ ಆದೇಶ ಕೊಡಲಿ, ಸಿಬಿಐ ತನಿಖೆ ಆಗಲಿ. ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ನವರು ನನಗೆ 1 ಸ್ಥಾನ ಬಿಟ್ಟುಕೊಡಬೇಕು. ಹಿಂದಿನಿಂದಲೂ ನಾನು ಕಾಂಗ್ರೆಸ್ಗೆ ಹಿಂಬಾಲಿಸಿದ್ದೇನೆ. ಇನ್ನು ಮೈಸೂರು ಚಾಮರಾಜನಗರ ದ್ವಿಸದಸ್ಯ ಕ್ಷೇತ್ರದ 2 ಸ್ಥಾನಗಳಲ್ಲಿ ನನಗೆ 1 ಸ್ಥಾನವನ್ನ ನೀಡಬೇಕು. ನಾನು 60 ವರ್ಷಗಳಿಂದ ಕನ್ನಡ ಪರ ಹೋರಾಟಗಾರ. ನಾನು ಕಾಂಗ್ರೆಸ್ನಿಂದ ಟಿಕೆಟ್ ಕೇಳೋದು ಸೂಕ್ತವಲ್ಲ ಎಂದರು. ಕಾಂಗ್ರೆಸ್ ನನ್ನ ಯಾವುದೇ ಪಾರ್ಟಿಗೆ ನಾನು ಇದುವರೆಗೂ ಸೇರಿಲ್ಲ. ನನ್ನ ಜೀವನದಲ್ಲಿ ನಾನು ಮೊದಲಿಂದಲೂ ಸುಮಾರು 60 ವರ್ಷಗಳ ಕಾಲ ನನ್ನ ಹೋರಾಟದಲ್ಲಿ ನಾನೇ ಹೋರಾಟ ಮಾಡಿ ಈ ರಾಜ್ಯಕ್ಕೋಸ್ಕರ ಒಂದು ಹೊಸ ಅಧ್ಯಾಯವನ್ನು ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಬದಲಾವಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಇವತ್ತು 25 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತದೆ. ಇದೇನು ದೊಡ್ಡದೇನಲ್ಲ. ವಟಾಳ್ ನಾಗರಾಜ್ ಅಂತವರಿಗೆ 1 ಸೀಟನ್ನು ಬಿಟ್ಟುಕೊಟ್ರೆ ಅದು ಕಾಂಗ್ರೆಸ್ನವರಿಗೆ ಗೌರವ, ಶಕ್ತಿ, ಅಭಿಮಾನ ಬರುತ್ತೆ. ಇಲ್ಲ, ಮುಂದೆ ನಾನು ಭೇಟಿ ಮಾಡ್ತೀನಿ, ಮಾಡಿ ಅವರುಗಳಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಅವರ ಹತ್ರ ಪ್ರಾಮಾಣಿಕವಾಗಿ ಬೆಂಬಲ ಕೊಡಿ ಅಂತ ಹೇಳಿ ಕೇಳ್ತೀನಿ. ಅವರು ಯಾವ ತೀರ್ಮಾನ ತಗೋತಾರೋ ತಗೊಳ್ಳಿ. ಆದರೆ ನೀವು ನಿಮ್ಮಲ್ಲಿ ಯಾರು ಕಳಕಳಿ ಮನವಿ ಮಾಡ್ತೀರಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೀವು ಬುದ್ಧಿವಂತರು, ಯೋಗ್ಯವಂತರು. ನಿಮಗೆ ಇವತ್ತು ಒಂದು ಒಳ್ಳೆ ಅಭ್ಯರ್ಥಿ, ಯಾರ್ಯಾರೋ ಬಂದು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ವಟಾಳ್ ನಾಗರಾಜ್ ಅವರನ್ನ ಗೆಲ್ಲಿಸೋದ್ರಿಂದ ನಿಮಗೆ ಗೌರವ ಬರುತ್ತೆ, ಶಕ್ತಿ ಬರುತ್ತೆ. ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ವಿಧಾನ ಪರಿಷತ್ತಿಗೆ ನಾನು ಹೋದರೆ ರಾಜ್ಯದ ಸಮಗ್ರ ಬದಲಾವಣೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ತಮ್ಮ ಈ ಒಂದು ಸದಸ್ಯರುಗಳಿಗೆ ಎಷ್ಟು ಅಗೌರವ ಅಂತ ಹೇಳಿದ್ರೆ, ಅವರ ಗೌರವಧನ 1000 ರೂಪಾಯಿ ಕೊಡ್ತಾರೆ. 30 ರೂಪಾಯಿ ದಿನಕ್ಕೆ ಬಂತು. ಒಂದು ಕಾಫಿ ತಗೊಳಕ್ಕಾಗೋದಿಲ್ಲ. 2 ಸದಸ್ಯರು ಸೇರಿ ಒಂದು ಕಾಫಿ ಕುಡಿಬೇಕು. ಈ ಪರಿಸ್ಥಿತಿ. ಅವ್ರ ಉಪಾಧ್ಯಕ್ಷರಿಗೆ 2000, ಅಧ್ಯಕ್ಷರಿಗೆ 3000. ಸರಿಯಲ್ಲ. ಇದರ ಬಗ್ಗೆ ತೀವ್ರವಾದಂಥ ಹೋರಾಟ. ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ ರತ್ನ ಅಬ್ದುಲ್ ಕಲಾಂ ರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸತ್ಯಮಂಗಲ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಭಾರತ ರತ್ನ ಅಬ್ದುಲ್ ಕಲಾಂ ಜನ್ಮ ದಿನಾಚರಣೆಯ ಅಂಗವಾಗಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರಿಸ್ವಾಮಿ ಪುಷ್ಪಾರ್ಚನೆಯನ್ನು ಮಾಡಿದರು.
ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಶಿಕ್ಷಣ ಕ್ರಾಂತಿಯನ್ನ ಮಾಡಿದ ಮೌಲಾನಾ ಆಜಾದ್ ರವರ ಸೇವೆಯನ್ನ ಗುರುತಿಸಿ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ದೇಶದ ಜನತೆಗೆ ಶಿಕ್ಷಣ ಕೊಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಶಿಕ್ಷಣ ಕ್ರಾಂತಿ ಮಾಡಿ ಸಾಧನೆ ಮಾಡಿದ್ದಾರೆ ಎಂದರು. ಆಚರಣೆ ಮಾಡಿದ್ದೀವಿ. ಬಹುಶಃ ಸ್ವಾತಂತ್ರ್ಯ ಬಂದ ಮೊದಲನೇ ಶಿಕ್ಷಣ ಆಗಿದ್ದಂಥ ಮೊದಲ ಮುಂದೆ ಕಲಾವಿದರು ಭಾರತದ ಸ್ವಾತಂತ್ರ್ಯ ಪಡ್ಕೊಂಡು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದರು. ಒಳ್ಳೆಯ ಶಿಕ್ಷಣ ನೀತಿ ಮುಖಾಂತರ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಏನು ಶಿಕ್ಷಣ ಹಿನ್ನಡೆಯಾಗಿತ್ತು ಅದು ಮುನ್ನಡೆಯುವಂತಹ ಒಂದಕ್ಕೆ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಇಂದು ಅಬ್ದುಲ್ ಕಲಾಂ ಅವರ ಭಾರತ ಕಂಡಂಥ ಸ್ವಾತಂತ್ರ್ಯ ಪೂರ್ವ ನಂತರ ಈ ಭಾರತದಲ್ಲಿ ಉನ್ನತ ಮೊದಲನೇ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿ ಹಾಗೂ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಯಾವ ದಿಕ್ಕಿನಲ್ಲಿ ಪಡಿಬೇಕು, ಶಿಕ್ಷಕರು ಮತ್ತು ಭಾರತದಲ್ಲಿ ಶಿಕ್ಷಣ ಯಾವ ದಿಕ್ಕಿನಲ್ಲಿ ಪಡಿಬೇಕು ಅನ್ನೋಂಥ ಒಂದು ಭಾಳಷ್ಟು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಬೆಂಗಳೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಯುನಿಸೆಫ್ ಹೈದರಾಬಾದ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಕೋವಿಡ್-19 ಅವಧಿಯಲ್ಲಿ ಮಕ್ಕಳ ಮೇಲಾಗಿರುವ ದುಷ್ಪರಿಣಾಮಗಳ ಕುರಿತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ಆಂಥೋನಿ ಸೆಬಾಸ್ಟಿನ್, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಎಂಎಲ್ ಪರಶುರಾಮ್ ಸೇರಿದಂತೆ ಹಲವರು ಗಿಡಕ್ಕೆ ನೀರಾಕುವ ಮೂಲಕ ಚಾಲನೆಯನ್ನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಂಕರಪ್ಪ, ರಾಘವೇಂದ್ರ ಭಾಗಿಯಾಗಿದ್ದರು. ಇದಲ್ಲದೆ ಮಡಿಕೇರಿ, ಮಂಡ್ಯ, ಚಾಮರಾಜನಗರ, ರಾಮನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು, ಕಂದಾಯ, ಸಾರಿಗೆ, ಶಿಕ್ಷಣ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆಯ ವಿದ್ಯಾರ್ಥಿಯಾದ ಚಿರಂಜೀವಿ ಉದಯ್ ಕುಮಾರ್ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಪುಟ್ಟ ವೈರಮ್ಮ ಪಾಠಶಾಲೆಯ ವಿದ್ಯಾರ್ಥಿನಿ ಸ್ಟೇಜ್ ಮೇಲೆ ಬರಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಎಂಎಲ್ ಪರಶುರಾಮ್ ಅವರು, ಕೋವಿಡ್ ವೇಳೆ ಮಕ್ಕಳು ಅನುಭವಿಸಿರುವ ನೋವುಗಳು ಅಷ್ಟಿಷ್ಟಲ್ಲ, ಮಕ್ಕಳಿಗೆ ಆಗುವ ನೋವಿನ ಸಂಗತಿಯನ್ನ ನಗುವಿನೊಂದಿಗೆ ಮರೆಸಬೇಕು ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಕ್ಕಳಿಗೆ ನ್ಯಾಯ ಒದಗಿಸಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳನ್ನ ಸದೃಢಗೊಳಿಸಬೇಕು ಎಂದರು. ರಾಜ್ಯಾದ್ಯಂತ ಈ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಮನಸ್ಸಿನ ತುಡಿತಗಳೇನಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದ ಮಕ್ಕಳ ಯಾತನೆಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವೂ ಕೂಡ ಉತ್ತರದಾಯಿತ್ವದಿಂದ ಕೂಡಿದೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಇದೊಂದು ಕನಸು, ಇದೊಂದು ವಿಚಾರ, ಇದೊಂದು ಮಕ್ಕಳಿಂದ ಬರುವಂತಹ ನೋವಿನ ನುಡಿಗಳನ್ನ ಯಾವ ರೀತಿಯಾಗಿ ದಾಖಲಿಸಿಕೊಂಡು ಅವರಲ್ಲಿ ಮುಗುಳ್ನಗೆಯನ್ನ ಮೂಡಿಸಬಹುದು ಅನ್ನುವಂತ ಒಂದು ಪ್ರಯತ್ನ. ಯಾಕೆಂತ ಹೇಳಿದ್ರೆ ಕೋವಿಡ್ ಸಂದರ್ಭ ಬೇರೆ ರೀತಿಯಾದ ಪಾಠ್ಯವನ್ನ ನಮ್ಮೆಲ್ಲರಿಗೂ ಕಲಿಸಿದೆ. ಅದರಲ್ಲೂ ಮಕ್ಕಳು ಚಿಂತಾಕ್ರಾಂತರಾಗಿ ಬಹಳಷ್ಟು ಭಿನ್ನವಾದಂತಹ, ಬಹಳಷ್ಟು ಬದುಕುವಂತಹ ಮಕ್ಕಳು, ಸಿಮ್ಮಿಗೆ ಕರೆನ್ಸಿ ಹಾಕಿಸಲಾಗದಂತಹ ಪೋಷಕರು, ಅದಲ್ಲದೆ ಊಟದ ತಟ್ಟೆಯಲ್ಲಿ ಅನ್ನವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ಮಕ್ಕಳು,
ಬಹಳಷ್ಟು ಈ 5 ಜಿಲ್ಲೆಯ ಪ್ರವಾಸದಲ್ಲಿ ಬಹಳಷ್ಟು ಭಿನ್ನವಾದ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿದ್ರು. ಅದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ 5 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರ ಭಿನ್ನವಾದಂತಹ ಅಂಶಗಳೇನಿದೆ ಅದನ್ನ ಫುಲ್ ಬೆಂಚ್ ಆಯೋಗ ಹೇಳ್ಕೊಂಡು ಅದನ್ನ ಕೇಸಾಗಿ ಪರಿವರ್ತನೆ ಮಾಡಿ ಯಾವ ರೀತಿಯಾಗಿ ಮಕ್ಕಳಿಗೆ ಜಸ್ಟಿಸ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಖ್ಯವಾಗಿ ಸಾಧಿದೆ. ಇದು ಒಂದು ಕಾರ್ಯಕ್ರಮ ಅವರ ಧ್ವನಿಗೆ ಧ್ವನಿಯಾಗುವಂಥದ್ದು, ಅವರ ವಿಚಾರಕ್ಕೆ ಧ್ವನಿಯಾಗುವಂಥದ್ದು. ಅದಲ್ಲದೆ ಅಧಿಕಾರಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಏಕೆಂದ್ರೆ ಬಹಳಷ್ಟು ಮಕ್ಕಳು ಕೂಲಿ ಕಾರ್ಮಿಕರಾಗಿದ್ದಾರೆ, ಹಾಗಾಗಿ ಲೇಬರ್ ಆಫೀಸರ್ಸ್ ಅದನ್ನ ಕರೆದಿದ್ದೇವೆ. ಬಹಳಷ್ಟು ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಅದಕ್ಕಾಗಿ ಅವರನ್ನು ಕರೆದಿದ್ದೇವೆ. ಮತ್ತೆ ಸ್ಪರ್ಧಾತ್ಮಕವಾದ ಈ ಜಗತ್ತಿನಲ್ಲಿ ಏನು ಇಲ್ಲದಿರುವ ಮಕ್ಕಳ ಒಂದು ಗುಂಪೇ ಬೇರೆ ಕಡೆ ಇದೆ. ಎಲ್ಲ ಅನುಭವ ಎಲ್ಲವೂ ಸಿಗುವಂತಹ ಮಕ್ಕಳ ಸ್ಥಿತಿಯು ವಿಭಿನ್ನವಾಗಿದೆ. ಇನ್ನು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಮನಶಾಸ್ತ್ರೀಯವಾದಂತಹ ಒಂದು ಮನೋ ಚಿಕಿತ್ಸಕ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಗೌರವಾನ್ವಿತರು ನಾವೆಲ್ಲರೂ ಬಂದಿದ್ದೇವೆ. ಮುಖ್ಯವಾಗಿ ನಿಮ್ಮ ಒಡನೆ ಚರ್ಚೆ ಮತ್ತು ಸಂವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಭಾವನೆಗಳು, ಅವರ ಹಿರಿಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಿರ್ಬೋದು. ಇನ್ನು ಬಳಿಕ ಮಾತನಾಡಿದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ಆಂಟೋನಿ ಸೆಬಾಸ್ಟಿನ್ ಅವರು, ಮಕ್ಕಳನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಸದೃಢಗೊಳಿಸಬೇಕು, ಮಕ್ಕಳು ಎಲ್ಲಾ ರೀತಿಯಲ್ಲೂ ಸದೃಢಗೊಳ್ಳಬೇಕು. ಹೀಗಾಗಿ ಮಕ್ಕಳ ಸದೃಢ ಬೆಳವಣಿಗೆಗಾಗಿ ಕಾರ್ಯಕ್ರಮ ರೂಪಿಸುತ್ತಾ ಬಂದಿದ್ದೇವೆ ಎಂದರು. ಮೈಸೂರು ವಲಯದಲ್ಲಿ 5 ಜಿಲ್ಲೆಯ ಮಕ್ಕಳು ಈಗಾಗಲೇ ಅವರು ಕಂಪ್ಲೇಂಟ್ಸ್ ಆಗಿ ಕನ್ಸರ್ನ್ಸ್ ಆಗಿ ನಾವು ಕಿರುಕುಳ ಮಾತಾಡಬಹುದು. ಇದಕ್ಕೆ ಪಬ್ಲಿಕ್ ಏನಂತಂದರೆ ಅವ್ರ ಕನ್ಸರ್ನ್ಸ್ ನಾವು ಕಮಿಷನ್ ಕೂಡ ಕೋರ್ಟ್ ಸೆಕ್ಷನ್ 14 CPC ಆಕ್ಟ್ ಪ್ರಕಾರ ಕೋರ್ಟ್ಗಳಾಗಿದ್ದರಿಂದ ಆ ಮಕ್ಕಳ ಕನ್ಸರ್ನ್ಸ್ ನಾವು ಕಾಮೆಂಟ್ಸ್ ತಗೊಂಡು ಕಂಪ್ಲೇಂಟ್ಸ್ ನಾವು ಸುಮಾರು ಕೇಸ್ ತಗೊಂಡು ಅದಕ್ಕೆ ಪರಿಹಾರ ಕೊಡಬೇಕು. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಕರೆದಿದ್ದಾರೆ. ಸೊ ಇವತ್ತು 5 ಜಿಲ್ಲೆಯ ಮಕ್ಕಳು ಬಂದಿದ್ದಾರೆ. ಅವ್ರ ಮಕ್ಕಳು ಅವ್ರು ಈಗಾಗಲೇ ಪ್ರಿಪರೇಷನ್ ಆಗಿದೆ. ಅವರಿಗೆ ಅವ್ರದ್ದು ಕನ್ಸರ್ನ್ಸ್ ಏನಿದೆ, ಅವ್ರ ನೋವು ಏನಿದೆ, ವಿಲ್ ಲಿಸನ್ ಟು ದ ವಾಯ್ಸ್ ಆಫ್ ಚಿಲ್ಡ್ರನ್. ಕಮಿಷನ್ ಇದೆ ಅದಕ್ಕೋಸ್ಕರ. ಸೊ ಅದರಿಂದ ಆ ಮಕ್ಕಳಿಗೆ ಕಿವಿಗೊಟ್ಟು ವಿಲ್ ಲಿಸನ್ ಟು ದ ವಾಯ್ಸ್ ಆಫ್ ಕನ್ಸರ್ನ್ ಅಂಡ್ ಡಿಫಿಕಲ್ಟೀಸ್ ಆರ್ ಪ್ರಾಬ್ಲಮ್ಸ್ ಆಫ್ ಚಿಲ್ಡ್ರನ್ and we try to convert them into a complaint, and the commission takes some of a case on that as per the sections 14 of the CPC Act, and thereby we will issue directions, issue orders. Finally, what we want the children have to get justice. This is just to my public in Bangladesh. We get a question. Thank you. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳಿಗಾಗಿ ಹೊಸ ಧ್ವಜವನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಡೋಲು ನಗಾರಿ ಬಾರಿಸುವ ಮೂಲಕ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ಕರೆತಂದಿದ್ದು ವಿಶೇಷವೆನಿಸಿತ್ತು. ನಮ್ಮ ಶಂಕರಪ್ಪ ರಾಘವೇಂದ್ರ ಅವರು ಕೂಡ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು, ಹಾಗೆ ಒಡನಾಡಿ ಸಂಸ್ಥೆ ಮತ್ತು ನಮ್ಮ ಮುಂದೆ
ಶಿಕ್ಷಣ ನೀತಿಯನ್ನ ವಿರೋಧಿಸಿ ಎಐಡಿಎಸ್ಒ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದಂತಹ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುತ್ತಿದೆ. ಶಿಕ್ಷಣ ತಜ್ಞರು, ಉಪನ್ಯಾಸಕರ ವಿರೋಧದ ನಡುವೆಯೂ ಜಾರಿಗೆ ಮುಂದಾಗ್ತಾ ಇರುವುದು ಖಂಡನೀಯ. ಕೂಡಲೇ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಾಪಸ್ಸು ಪಡೆಯುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಏನು ಸರ್ಕಾರ, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ತರಾತುರಿಲಿ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ನಡೀತಾ ಇದೆ ಸ್ನೇಹಿತರೆ. ಇವತ್ತು ನೀವೆಲ್ಲ ಕೂಡ ಗಮನಿಸಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅಥವಾ ಕಾಲೇಜುಗಳಿಗೆ ಹೋಗಿ ನೋಡಿ ಒಂದ್ಸತಿ. ಇವತ್ತು ಯಾವ ಸಿಲೆಬಸ್ಸು, ಯಾವ ಪಠ್ಯ ಪುಸ್ತಕ ಏನೂ ಕೂಡ ರೆಡಿ ಆಗಿಲ್ಲ. ತರಾತುರಿಲಿ ಅವರ ಒಂದು ಅಜೆಂಡನ ಹಿಡ್ಕೊಂಡು ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ ಹಾಗೂ ಕಷ್ಟದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಖಾಸಗೀಕರಣದ ಪರವಾಗಿ, ಶಿಕ್ಷಣದ ವ್ಯಾಪಾರೀಕರಣದ ಪರವಾಗಿರುವಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ವಾಪಸ್ ಪಡಿಬೇಕು. ಹಾಗೆಯೇ 4 ಇಯರ್ ಡಿಗ್ರಿ ಅಂತ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ವಾಪಸ್ ಪಡಿಬೇಕು. ಹಾಗೆಯೇ ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಲಿ ಸರ್ಕಾರ ಏನು ಸರ್ಕಾರಿ ಕಾಲೇಜುಗಳನ್ನ ಉಳಿಸ್ಬೇಕು. ಸ್ಟೇಟ್ ಫಂಡ್ ಹಾಗೂ ಕೋವಿಡ್ ಅಲೋವೆನ್ಸ್ ಕೊಟ್ಟಿಲ್ಲ ಅಂತ ಆರೋಪಿಸಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂಭಾಗ ಜಮಾಯಿಸಿದಂತಹ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 2 ತಿಂಗಳಿನಿಂದ ಸ್ಟೇಟ್ ಫಂಡ್ ನೀಡಿಲ್ಲ. ಈ ಹಿಂದಿನಿಂದ ನೀಡ್ತಾ ಇದ್ದಂತಹ ಕೋವಿಡ್ ಅಲೋವೆನ್ಸ್ ಕೂಡ ಕಡಿತಗೊಳಿಸಲಾಗಿದೆ. ಕಾಲೇಜಿನಲ್ಲಿ ಕೇಳಿದ್ರೆ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಸರ್ಕಾರಕ್ಕೆ ಕೇಳಿದ್ರೆ ಕಾಲೇಜಿಗೆ ಫಂಡ್ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಹಣ ಕೊಟ್ಟು ಈಗ ಬೇರೊಂದು ರೂಪದಲ್ಲಿ ಕಿತ್ತುಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದರು. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಅಂತ, ಇಲ್ಲಿ ಒಬ್ಬ PG ಓದಕ್ಕೆ ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾನು 2ನೇ ವರ್ಷದ ವಿದ್ಯಾರ್ಥಿ. ಇಲ್ಲಿ ಏನಾಗ್ತಿದೆ ಅಂದರೆ ನಮಗೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ಯಾರೂ ಕೇಳ್ತಿಲ್ಲ. ಯಾಕೆ ಅಂತಂದರೆ ಒಂದು ಕೋವಿಡು ಇಷ್ಟೊಂದು ರೈಸಲ್ಲಿರುವಾಗ, ಕೋವಿಡ್ ಪೀಕಲ್ಲಿರುವಾಗ ನಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಮಾತಿದು. ಏಪ್ರಿಲು, ಮೇ, ಜೂನ್, ಜುಲೈ ಟೈಮಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳು ಮುಚ್ಚಿರುವಾಗ ನಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲು ತೆಗೆದಿತ್ತು. ನಮಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾರಿಗೂ ಇಲ್ಲ, ತೆಗೆದಿರೋ ಬಾಗಿಲು ಎಲ್ರಿಗೂ ತೊಗೊಂಡಿದ್ದೀವಿ ನಾವು, ಯಾರಿಗೂ ರಿಜೆಕ್ಟ್ ಮಾಡಿಲ್ಲ, ಯಾರಿಗೂ ವಾಪಸ್ ಕಳಿಸಿಲ್ಲ. ಅಂಥ ಸಮಯದಲ್ಲಿ ನಮ್ಮನ್ನು ಕೆಲಸ ಮಾಡಿಸ್ಕೊಂಡು ಆವಾಗ ಸರ್ಕಾರ ನಿಮಗೆ ಕೋವಿಡ್ ಅಲೋವೆನ್ಸ್ ಕೊಡ್ತೀವಿ, ಶಿಷ್ಯ ವೇತನ ಜೊತೆ ಕೋವಿಡ್ ಅಲೋವೆನ್ಸ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಬರ್ತಿರೋ ಶಿಷ್ಯ ವೇತನದಲ್ಲೂ 2 ತಿಂಗಳದ್ದು ಕೊಡದೆ ಬಂದಿರೋ ಒಂದು ಸೆಪ್ಟೆಂಬರ್ ಶಿಷ್ಯ ವೇತನದಲ್ಲಿ 15,000 ಮಾಡಿ 15,000 ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಇದು ತುಂಬ ಅವರು ನಮಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ. ಇದು ಇಷ್ಟೇ ಹೇಳಿ ಬಯಸ್ತೀನಿ. ಏನಪ್ಪ ಅಂದರೆ ನಾವು 1.5 ವರ್ಷದಿಂದ ನಾವಿಲ್ಲಿ PG ಓದಕ್ಕೆ ಬಂದಿರೋದು, ಓದಕ್ಕೆ ಹೆಸರಲ್ಲೇ ಇದೆ, ಓದಕ್ಕೆ ಬಂದಿದ್ದೀವಿ. ಓದೋದ್ರ ಜೊತೆ ಕೆಲಸ ಮಾಡಬೇಕು. ಯಾವುದೇ ಒಂದು ಜ್ಞಾನ ಪಡಿಬೇಕು ಅಂತಂದರೆ ಓದು ಜೊತೆಗೆ ಕೆಲಸ ಬೇಕು. ಕೆಲಸನೇ ಒಂದೇ ಅಲ್ಲ, ಅದರಲ್ಲಿ ಓದಬೇಕು. ಓದಕ್ಕೆ ಟೈಮ್ ಎಲ್ಲಿದೆ? ಕೋವಿಡ್ ಪೇಷಂಟ್ಗಳಿಗೆ ನೋಡ್ತಾ ಇರ್ತೀವಿ, ಎಲ್ಲಾಗುತ್ತೆ ಕೋವಿಡ್ ಪೇಷಂಟ್ಗೆ ಎಮರ್ಜೆನ್ಸಿ ಬಂದಾಗ ಯಾರಿಗೂ ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ನಮ್ಮ ಓದು ಅಷ್ಟೇ ಇಂಪಾರ್ಟೆಂಟ್. ನಮ್ಮ ತಂದೆ ತಾಯಿ ನಮ್ಮನ್ನು ದೂರದಿಂದ ಕಳಿಸಿದ್ದಾರೆ ಓದಕ್ಕಂತ. ಈಗ ನಾನು ಒಬ್ಬ ಬಡ ವಿದ್ಯಾರ್ಥಿಯಾಗಿ ನನ್ನ ಸ್ಯಾಲರಿಯಲ್ಲಿ ಅಂದರೆ ಸ್ಟೈಪಂಡಲ್ಲಿ 15,000 ಕಟ್ಟಾದಾಗ ನನ್ನ ಕಷ್ಟ ಕೇಳೋರು ಯಾರು? ನನ್ನ ಕಷ್ಟ ಕೇಳೋಕ್ಕೆ ಯಾರೂ ಬರ್ತಿಲ್ಲ. ಸರ್ಕಾರಕ್ಕೂ ಇಲ್ಲ, ಈ ಕಡೆ ಸಮಾಜಕ್ಕೂ ಇಲ್ಲ ಅಂತಕ್ಕಂಥ ಒಂದು ಇದು ತೋರಿಸ್ಕೊಡ್ತಾ ಇದೆ. ಇದು ಪ್ರತಿಭಟನೆ ಏನಕ್ಕೆ ಅಂದರೆ ಸುಮಾರು 2 ತಿಂಗಳಿಂದ ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಈ ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ನಮ್ಮ PGಗಳಿಗೆ ಮತ್ತು ಇಂಟರ್ನ್ಸ್ಗೆ 2 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಹಾಗೆಯೇ 3 ತಿಂಗಳಿಂದ ಆಶ್ವಾಸನೆ ಕೊಟ್ಟಂಥ ಕೋವಿಡ್ ಅಲೋವೆನ್ಸ್ ಏನಿತ್ತು ಅದನ್ನು ಕೊಟ್ಟಿಲ್ಲ. ಅದಕ್ಕಾಗಿ ಮಾಡ್ತಾ ಇದ್ದೀವಿ. ಸುಮಾರು 2 ತಿಂಗಳಿಂದ ಇದನ್ನು ಕೇಳ್ತಾ ಇದ್ರು ಸಹ ಕೋವಿಡ್ ಏನು ಹೆಚ್ಚಿತ್ತು ಆ ಟೈಮಲ್ಲಿ ಆಶ್ವಾಸನೆ ಇದ್ದಿದ್ದು ಏನಂದರೆ ಕೋವಿಡ್ ಅಲೋವೆನ್ಸನ್ನು ಕೊಡ್ತೀವಿ ಅಂತ. ಮೊದಲು 3 ತಿಂಗಳನ್ನು ಏನು ಅಲೋವೆನ್ಸ್ ಇತ್ತು ಅದನ್ನು ಕೊಟ್ಟಾದ ನಂತರ ಈಗ ಕೊನೆ 3 ತಿಂಗಳಲ್ಲಿ ಕೊಡಲಿಲ್ಲ. ಹಾಗೆ 2 ತಿಂಗಳಿಂದ ವಿದ್ಯಾರ್ಥಿ ವೇತನ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ. ಆಮೇಲೆ ಕೊಟ್ಟಿರೋ ವಿದ್ಯಾರ್ಥಿ ವೇತನದಲ್ಲಿ ಮೊದಲು ಕೊಟ್ಟ ಏನು ಕೋವಿಡ್ ಅಲೋವೆನ್ಸ್ ಇತ್ತು ಅದನ್ನು ಕಟ್ ಮಾಡಿಕೊಂಡು ಕೊಟ್ಟಿದ್ದಾರೆ.
ಕಾರಣ ಕೇಳಿದರೆ ಸರ್ಕಾರದಿಂದ ಫಂಡ್ಸ್ ಬಂದಿಲ್ಲ ಅಂತ ಇವ್ರು ಹೇಳ್ತಾರೆ. ಆ ಕಡೆ ಏನಾದರೂ ಕೇಳಿದರೆ ಇಲ್ಲ ಫಂಡ್ಸ್ ಹೋಗಿದೆ, ಕಾಲೇಜಿಂದ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ಅನುಭವಿಸ್ತಿರೋರು ಮಾತ್ರ ನಾವೇನೆ 2 ತಿಂಗಳಿಂದ ಈ ಸ್ಟೈಫಂಡ್ ಸಿಗದಲ್ಲೇ ತುಂಬ ಪ್ರಾಬ್ಲಮ್ ಆಗಿದೆ ಎಲ್ರಿಗೂ. ಯಾಕೆಂದರೆ ಈ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಲ್ಲಿ ಸಾಕಷ್ಟು ಜನ ಬಡ ಮತ್ತು ಮಧ್ಯಮ ವರ್ಗದಿಂದ ಬಂದಂಥವ್ರೆ ನಾವು ಓದ್ತಾ ಇರೋರು. ನರ್ಸಿಂಗ್ ಮುಗಿಸಿ ಅವರು ಸೇವೆಯಲ್ಲಿರೋಂಥವ್ರು, ಅವ್ರಿಗೂ ಸಹ ಆಗಿಲ್ಲ. ಹಾಗೆಯೇ ಸೀನಿಯರ್ ರೆಸಿಡೆಂಟ್ಸು ಅವರು ಒಂದು 110 ಜನ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ನಂಜನಗೂಡು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಂಜನಗೂಡು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ತಾಂಡವಾಪುರ ಗ್ರಾಮದ ಬಳಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ವಿವಿಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿ ಹಳ್ಳಗುಂಡಿ ಬಿದ್ದು ಸಾಕಷ್ಟು ಪ್ರಾಣಹಾನಿ ನಡೀತಾ ಇದೆ. ದಿನನಿತ್ಯ ಸವಾರರು ಹಳ್ಳದ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಕೇವಲ 1 ವಾರಗಳ ತನಕ ಹೆದ್ದಾರಿಯನ್ನ ಸರಿಪಡಿಸಲು ಮುಂದಾಗದಿದ್ದರೆ ಉಗ್ರ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಕಳೆದ 4 ವರ್ಷದ ಹಿಂದೆ ಇದೇ ರಸ್ತೆ ವಿಚಾರವಾಗಿ ಚತುಷ್ಪಥ ರಸ್ತೆ ಆಗಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ಈ ರಸ್ತೆ ಕಾಮಗಾರಿ ಚಾಲನೆ ಮಾಡಬೇಕು ಅಂತ ಹೋರಾಟವನ್ನು ಮಾಡಿದ್ದುಂಟು. ರಸ್ತೆ ಕೂಡ ನಡೀತು. ಆದರೆ ರಸ್ತೆ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರ ಭಾಳಷ್ಟು ಕಳಪೆ ಕಾಮಗಾರಿಯನ್ನು ಮಾಡಿ ಇಲ್ಲಿಂದ ಹೊರಟಿದ್ದಾನೆ. ಯಾಕೆಂದರೆ ಉದಾಹರಣೆಗೆ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ, ತಾಂಡೂಪುರ ಆಗ್ಬೋದು, ಕಟ್ಕೋಳದಲ್ಲಿ ರೈಲ್ವೆ ಮೇಲ್ಸೇತುವೆ ಕೆಳಭಾಗ ಆಗ್ಬೋದು, ಮತ್ತು ನಂಜನಗೂಡಿನಲ್ಲಿರುವಂಥ ಏನು ನಮ್ಮ ತಾಲೂಕು ಪಂಚಾಯತಿ ಕಚೇರಿಯ ಮುಂಭಾಗ ಆಗ್ಬೋದು, ಮತ್ತು ತಾಂಡೂಪುರ ಮತ್ತು ಚಿತ್ರ ಸಂಪೂರ್ಣವಾಗಿ ಹಳ್ಳದಿಂದ ಕೂಡಿದೆ. ಆದರೂ ಕೂಡ ಕೇಂದ್ರ ಸರ್ಕಾರದವರು ಅವರ ಅಧೀನದಲ್ಲಿ ಇವತ್ತೊಂದು ದಿನ ಈ ರಸ್ತೆಗೆ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ನೀವು ಶುಲ್ಕ ವಸೂಲಿ ಮಾಡಿ ಶುಲ್ಕ ಕಟ್ಟಿಸ್ಕೊಳ್ಳಿ, ನಾವು ಕಟ್ಸ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ಈ ರಸ್ತೆ ಕಾಮಗಾರಿಯನ್ನು ನೀವು ಮಾಡಿದ್ದೀರಲ್ಲ, ಇಂಥ ಕಳಪೆ ಕಾಮಗಾರಿಯನ್ನು ಮಾಡಿದ್ದೀರಲ್ಲ, ಪ್ರತಿದಿನ ಇವತ್ತು ದಿನ ಈ ರಸ್ತೆಯಲ್ಲಿ ಪ್ರತಿದಿನ ಇಲ್ಲ ಅಂದರೂ 10ರಿಂದ 15-20 ವಾಹನಗಳು ಬೀಳ್ತಾ ಇದೆ. ಭಾಳಷ್ಟು ಜನ ಕುಟುಂಬಸ್ಥರು ಬೀಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಿದ್ದಂಥವ್ರು ಎಲ್ಲರೂ ಕೈಕಾಲು ಮುರ್ಕೊಂಡು ಇವತ್ತೊಂದು ದಿನ ಆಸ್ಪತ್ರೆಯನ್ನು ಸೇರ್ತಾ ಇದ್ದಾರೆ. ಜೊತೆಗೆ ಏನು ಇವತ್ತೊಂದು ದಿನ ಈ ಭಾಗದಲ್ಲಿ ಭಾಳಷ್ಟು ಗುಂಡಿಗಳಾಗಿದೆ. ಜೊತೆಗೆ ನಮ್ಮಲ್ಲಿ ಕಡ್ಕೊಳ್ಳೋದ ಹತ್ರ ಮೇಲ್ಸೇತುವೆ ಏನು ಮಾಡಿದ್ದಾರೆ, ಆ ಮೇಲ್ಸೇತುವೆ ಕುಸಿದು ಕೆಳಗಡೆ ಬೀಳ್ತಾ ಇದೆ. ಆದರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋತಾ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಏನು ಹೆದ್ದಾರಿ ಪ್ರಾಧಿಕಾರದವ್ರನ್ನ ಕೇಳಿದ್ರೆ ಇದು ನಮಗೆ ಬರೋದಿಲ್ಲ ಅಂತಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರನ್ನ ಕೇಳಿದ್ರೆ ನಾವು ಇದನ್ನು ಗುತ್ತಿಗೆ ಕೊಟ್ಟಿದ್ದೀವಿ, ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ದಲಿತರ ಸುಧಾರಣೆ ಆಗಿಲ್ಲ ಅಂತ ಬಿಜೆಪಿ ಚಾಮರಾಜನಗರ ಜಿಲ್ಲಾ ಎಸ್ಪಿ ಮೋರ್ಚಾ ಅಧ್ಯಕ್ಷ ಕಿನಕಹಳ್ಳಿ ರಾಚಯ್ಯ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿ ಸೇರಿದ್ದಾರೆ ಎಂಬ ಹೇಳಿಕೆ ನೀಡಿರುವುದು ದಲಿತರನ್ನ ಘಾಸಿಗೊಳಿಸಿದೆ. ಸಿದ್ದರಾಮಯ್ಯ ಹಲವು ದಲಿತ ನಾಯಕರನ್ನ ತುಳಿಯುವಂತಹ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೋಲಿಗೆ ಕಾರಣ ಯಾರು ಅಂತ ರಾಜ್ಯದ ಜನತೆಗೆ ಗೊತ್ತಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಬಳಿಕ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಮಾತನಾಡಿ, ನಾನು ಒಬ್ಬ ದಲಿತ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ಹಿಂದೆ ಕುತಂತ್ರ ಅಡಗಿದೆ. ಇವರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದಲಿತ ನಾಯಕರನ್ನ ಸೋಲಿಸುವಂತಹ ಪ್ರವೃತ್ತಿ ಮಾಡಿದ್ದಾರೆ. ಬಿಜೆಪಿ ಯಾವಾಗಲೂ ದಲಿತರ ಪರ ಆಲೋಚನೆ ಮಾಡುತ್ತೆ. ದಲಿತರ ಮೇಲೆ ಪ್ರೀತಿ ಇದ್ರೆ ಕಾಂಗ್ರೆಸ್ ಈಗಲೇ ದಲಿತ ಸಿಎಂ ಘೋಷಣೆ ಮಾಡಲಿ ಅಂತ ಸವಾಲನ್ನ ಹಾಕಿದ್ರು. ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿ ಸೇರ್ಕೊಂಡಿದ್ದ ಪದ ಹಲವಾರು ಚರ್ಚೆ ಮತ್ತು ಪ್ರತಿಭಟನೆಗಳಿಗೆ ಕಾರಣ ಆಗಿದೆ. ಅದೆಲ್ಲವೂ ಕೂಡ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸ್ವಾಭಿಮಾನ ಇರ್ತಕ್ಕಂಥ ಪ್ರತಿಯೊಬ್ಬ ದಲಿತರು ಕೂಡ ಅವರ ವಿರುದ್ಧ ಅವರ ಒಂದು ಮಾತನ್ನ ಖಂಡಿಸ್ತಿದ್ದೀವಿ. ಯಾಕೆಂತ ಹೇಳಿದ್ರೆ ದಲಿತ ಅನ್ನೋ ಪದ ಒಬ್ಬರಿಗೆ ಸೀಮಿತ ಅಂತ ಆಗ್ಬಿಟ್ಟಿದೆ. ಈಗ ಅವ್ರು ಹೇಳ್ಬೋದು, ಈಗ ಹಲವಾರು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ದಲಿತ, ಹಿಂದುಳಿದಿರ್ತಕ್ಕಂಥ ಎಲ್ಲರೂ ದಲಿತ, ಆರ್ಥಿಕವಾಗಿ ಸಾಮಾಜಿಕವಾಗಿ ನಾನು ಕೂಡ ದಲಿತ ಅನ್ನೋ ಒಂದು ಪದನ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಹಂಗಿಲ್ಲ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತರು ಯಾರು
ಉದಾಹರಣೆ ದಲಿತರ ನಾನು ಮೇಲೆತ್ತಿದ್ದೀನಿ, ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದೀನಿ ಅಂತಕ್ಕಂಥ ಪದನೂ ಕೂಡ ಅವರು ಹೇಳ್ತಾ ಇರ್ತಾರಲ್ಲ. ನಾನು ಅದ್ರ ಹೆಸರಲ್ಲಿ ಲೂಟಿ ಮಾಡೋ ಹೆಸರಲ್ಲಿ 27,000 ಕೋಟಿ ರಿಸರ್ವೇಶನ್ ಇಟ್ಟಿದ್ದೆ. ಕಾಮಗಾರಿಗಳಲ್ಲಿ ಕೂಡ ನಾನು ಅವರಿಗೆ ರಿಸರ್ವೇಶನ್ ಕೊಟ್ಟಿದ್ದೀನಿ ದಲಿತರಿಗೆ ಅಂತೇಳಿ ಹಲವಾರು ಪದಗಳನ್ನ ಹೇಳ್ತಾ ದಲಿತರನ್ನ ತುಳಿಯುವಂತ ಕೆಲಸನೇ ಮಾಡ್ತಾ ಇದ್ದಾರೆ. ಉದಾಹರಣೆ ಪರಮೇಶ್ವರ ಸೋಲಿಗೆ ಯಾರು ಕಾರಣ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಅವರು ಎಲ್ಲಾ ಲಕ್ಷಣಗಳಿದ್ರು ಕೂಡ 2 ಬಾರಿ ಅಧ್ಯಕ್ಷರಾಗಿದ್ರು ಕೂಡ ಅವರು ಆ ಚುನಾವಣೆಯಲ್ಲಿ ಗೆಲ್ಲಾರದೆ ಸೋತು ಆ ಮುಖ್ಯಮಂತ್ರಿ ಪದವಿ ಕೂಡ ತಪ್ಪಿಸ್ಕೋಬೇಕಾಗಿದೆ. ಆ ಒಂದು ಧೋರಣೆ ಅಂತಕ್ಕಂಥ ಸಿದ್ದರಾಮಯ್ಯನವರು ದಲಿತರನ್ನ ಪದ ಇಟ್ಕೊಂಡು ಇವತ್ತು ನಾವು ದಲಿತರು ಮುಖ್ಯಮಂತ್ರಿಯಾಗಿ ಸ್ವಾಗತ ಮಾಡ್ತೀನಿ ನೆನ್ನೆ ಹೇಳಿಕೆ ಕೊಡ್ತೇನೆ. ನಾನು ಒಬ್ಬ ದಲಿತ, ಮೇಲ್ವರ್ಗ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಪಂಡ. ಯಾಕೆ ಅಂತಂದ್ರೆ ಸಾಕಷ್ಟು ನಿಮ್ಮ ಆಡಳಿತದಲ್ಲಿ ಮತ್ತೆ ನೀವು ಹಿಂದೆ ನಡ್ಕೊಂಡಿರೋ ರೀತಿ ಕೂಡ ದಲಿತರನ್ನೇ ಬಲಿಪಶುವಾಗಿ ಮಾಡಿರೋಂಥ ಉದಾಹರಣೆಗಳೇ ಹೆಚ್ಚಿರೋದ್ರಿಂದ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀವು ದಲಿತರ ನಾಯಕರಾಗೋಂಥ ಸಾಧ್ಯತೆಗಳಿಲ್ಲ. ನಿಮಗೆ ಒಂದು ವೇಳೆ ಆ ಥರ ಇದ್ದರೆ ನೆಕ್ಸ್ಟ್ ಮುಂದಿನ ಚುನಾವಣೆಗಳಲ್ಲಿ ನೀವು ದಲಿತರಿಗೆ ಮೀಸಲಾಗಿರೋಂಥ ಕ್ಷೇತ್ರಗಳನ್ನ ಹುಡುಕಂಥ ಪ್ರಯತ್ನ ನೀವು ಮಾಡ್ತೀರಾ. ಜೊತೆಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀನಿವಾಸ ಪ್ರಸಾದ್, KH ಮುನಿಯಪ್ಪ, ಪರಮೇಶ್ವರ್, ಮೋಟಮ್ಮ, ನರೇಂದ್ರ ಸ್ವಾಮಿ, HC ಮಹದೇವಪ್ಪ, ಕೃಷ್ಣಮೂರ್ತಿ, ಧ್ರುವನಾರಾಯಣ್ ಇವರೆಲ್ಲ ಸೋಲಿಗೆ ನಿಮ್ಮ ಕುತಂತ್ರನೇ ಕಾರಣ. ಜೊತೆಗೆ ನೀವು ಈ ರಾಜ್ಯದಲ್ಲಿ ವಿಶ್ವಶಾಂತಿ ಸಮಾಜದ ಉನ್ನತಿ ಹಾಗೂ ಜಾತಿ ಪದ್ಧತಿಯನ್ನು ವಿರೋಧಿಸಿ ಪಾದಯಾತ್ರೆ ಕೈಗೊಂಡಿರುವ ಟ್ಯಾಟೋ ಸ್ವಾಮಿ ಅಂತಲೇ ಖ್ಯಾತಿ ಪಡೆದಿರುವಂತಹ ಶ್ರೀ ಲಕ್ಷ್ಮೀಪತಿ ಸ್ವಾಮೀಜಿ ಅವರಿಂದು ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ಪಟ್ಟಣಕ್ಕೆ ಆಗಮಿಸಿ ವಿಶ್ರಾಂತಿ ಪಡೆದರು. ಮೂಲತಃ ಮೈಸೂರಿನವರಾದ ಇವರು ಸನ್ಯಾಸಿಯಾಗಿದ್ದು ಆಂಧ್ರದ ವಿಶಾಖಪಟ್ಟಣದ ಶಾಂತಿ ಆಶ್ರಮದಲ್ಲಿ ನೆಲೆಸಿದ್ದಾರೆ. ಹಿಂದೂ ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡುತ್ತಾ ದೇವಸ್ಥಾನ, ಭಕ್ತರ ಮನೆಯಲ್ಲಿ ಉಳಿದುಕೊಂಡು 5 ವರ್ಷ ಪಾದಯಾತ್ರೆ ಪೂರ್ಣಗೊಳಿಸಿದ್ದಾರೆ. ಇಂದು ಹನೂರು ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ವೇಳೆ ಅರ್ಚಕ ಸುನೀಲ್ ರವರ ನೇತೃತ್ವದಲ್ಲಿ ಕುಶಲೋಪಚಾರ ನೋಡಿಕೊಳ್ಳಲಾಯಿತು. ಇದೇ ವೇಳೆ ಮಾತನಾಡಿದ ಲಕ್ಷ್ಮೀಪತಿ ಸ್ವಾಮೀಜಿ ಅವರು, ಜಾತಿ ಪದ್ಧತಿ ನಿರ್ಮೂಲನೆ ನನ್ನ ಮೂಲ ಉದ್ದೇಶ. ಜಾತಿ ತೊಲಗಿ ಸಮಸಮಾಜ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಆಶಯ ಎಂದರು. ಓಂ ಓಂ ಯಮಾಯ ಧರ್ಮರಾಜಾಯ ಮೃತ್ಯುವೇ ಹಂತಕಾಯಂಕೆ ವೈವಸ್ವತಾಯ ಕಾಲಾಯ ನೀಲಾಯ ಬ್ರಹ್ಮಚೈನೆ ಮುಖೋದರ ಚಿತ್ರಾಯ ಚಿತ್ರಗುಪ್ತಾಂತಮ. ಈ ಹನೂರಿನ ಎಲ್ಲ ಸಾರ್ವಜನಿಕರಿಗೂ ಲಕ್ಷ್ಮೀಪತಿಯಾದ ನನ್ನ ನಮಸ್ಕಾರಗಳು. ಅವ್ರ ಮನೆಗೆ ಬಂದಿದ್ದೀನಿ, ದೇವ್ರು ಕಾಣಬೇಕು ಅಂತೆ. ಆಗ ನಮ್ಮ ದೇವ್ರು ಕಾಣಿಸ್ತಾರೆ. ಅದನ್ನು ಎಲ್ಲರೂ ಒಳ್ಳೆದಾಗಿ ಬಯಕೆ ಕೊಟ್ಟು ನಾವೊಬ್ರು ಕೆಟ್ಟದಾಗಲಿ ಅಂತ ಬಯಸಬಾರ್ದು. ಸನ್ಯಾಸಿಯಿಂದ ಈಗ ನಮ್ಮಂಥವ್ರಿಗೆ ಏನು ಆಸೆ ಇರೋಲ್ಲ. ಯಾಕೆಂದರೆ ಆಸೆಯಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ನಾನು ಯಾಕೆ ಪಾದಯಾತ್ರೆ ಮಾಡ್ತಿದ್ದೀನಿ ಅಂದರೆ ವಿಶೇಷವಾಗಿ ಒಂದು ಎಲ್ಲ ಜನ ನಮ್ಮ ಇಡೀ ಭಾರತ ದೇಶ ಚೆನ್ನಾಗಿರಲಿ, ನಮ್ಮೂರು, ನಮ್ಮ ದೇಶ, ನಮ್ಮ ಜನ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತೀನಿ. ಈ ಕಲಿಯುಗದಲ್ಲಿ 10 ಸತಿ ಜಪ ಮಾಡಬೇಕಂತೆ ಯಮದೇವರು. ಬೇರೆ ಯಾರು ಬರೋಲ್ಲ, ಬರೋದಿದ್ರು ಒಂದು ಶನೇಶ್ವರ, ಅವರು ಸೂರ್ಯನ ಮಗನೇ. ಯಮದೇವರು, ಇಂದ್ರದೇವರು ಇದ್ರೆ ಆದರೆ ದೇವತೆಗಳಿಗೆ ಕರ್ಮಗಳಿವೆ, ಕರ್ಕೊಂಡು ಹೋಗ್ತದೆ. ಆಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ನಮಗೆ 365 1 ವರ್ಷ. ತೆಂಗಿನ ಮರದಿಂದ ಕೆಳಗಡೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಯುವಕ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾನೆ. ಮಂಡ್ಯ ಜಿಲ್ಲೆ ತುಗನಕೆರೆ ನಿವಾಸಿ ಹೇಮಂತ್ ಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ರು. ಮರದಿಂದ ಬಿದ್ದ ನಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೇಮಂತ್ ಕುಮಾರ್ ಮೆದುಳು ನಿಷ್ಕ್ರಿಯಗೊಂಡಿದ್ದ ಕಾರಣ ಅಂಗಾಂಗಗಳನ್ನ ದಾನ ಮಾಡಲಾಗಿದೆ. ಹೃದಯದ ಕವಾಟ, 2 ಕಿಡ್ನಿ, 1 ಲಿವರ್ ದಾನ ಮಾಡಿದ್ದು 4 ಜೀವ ಉಳಿದಿದೆ. ಇನ್ನು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವಕ ಹೇಮಂತ್ ಕುಮಾರ್ಗೆ ಆಸ್ಪತ್ರೆಯ ಸಿಬ್ಬಂದಿ ಗೌರವ ಸಮರ್ಪಿಸಿದ್ದು ಆಸ್ಪತ್ರೆಯ ಕಾರಿಡಾರ್ ಉದ್ದಕ್ಕೂ ನಿಂತು ಹೇಮಂತ್ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ. ನಾನು ಡಾಕ್ಟರ್ ಶ್ರೀನಿವಾಸ್ ನಲ್ಲೂರು ಅಂತ ಅಪೋಲೋ BJS ಹಾಸ್ಪಿಟ್ಲ್ನಲ್ಲಿ ನೆಫ್ರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ಚಿಕ್ಕ ವಯಸ್ಸಿನ ಯುವಕ, 22 ವರ್ಷದ ಯುವಕ ಮೆದುಳು ನಿಷ್ಕ್ರಿಯ ಹೊಂದಿ
ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಆದಮೇಲೆ ಅವರಿಂದ ನಾವು ಅಂಗಾಂಗಗಳನ್ನ ಪಡೆದುಕೊಂಡ್ವಿ. ಮೊದಲನೇದಾಗಿ ಒಂದು ಲಿವರ್ ಪಡೆದುಕೊಂಡ್ವಿ, 2 ಕಿಡ್ನಿನ ಪಡೆದುಕೊಂಡ್ವಿ ಮತ್ತು ಹಾರ್ಟಿನ ಕವಟಗಳನ್ನು ಪಡೆದುಕೊಂಡ್ವಿ. ಇದರಿಂದ ನಮ್ಮ ಆಸ್ಪತ್ರೆಯಲ್ಲಿ ಲಿವರ್ ಪೇಷಂಟ್ ಒಬ್ಬರಿಗೆ ಜೀವ ಬಂದಂಗೆ ಆಯಿತು, ಕಿಡ್ನಿ ಪೇಷಂಟ್ ಒಬ್ಬರಿಗೆ ಜೀವ ಬಂದಂಗೆ ಆಯಿತು ಮತ್ತು 1 ಕಿಡ್ನಿನ ನಾವು ನಾರಾಯಣ ಹೃದಯಾಲಯ ಬೆಂಗಳೂರಿಗೆ ಕಳಿಸ್ಕೊಟ್ವಿ. ಅದಲ್ಲದೆ ಹಾರ್ಟಿನ ಕವಟಗಳನ್ನು ಕೂಡ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಕಳಿಸ್ಕೊಟ್ವಿ. ಈ ರೀತಿ ಈ ಯುವಕನ ದಾನದಿಂದ ಮತ್ತು ಅವರ ಫ್ಯಾಮಿಲಿ ಒಪ್ಪಿಗೆ ಮೇರೆಗೆ 4 ಜನ ವ್ಯಕ್ತಿಗಳಿಗೆ ಜೀವ ಬಂದಂಗಾಯಿತು. ಈ ಪೇಷಂಟ್ ಬಂದದ್ದು ನಮ್ಮ ಆಸ್ಪತ್ರೆಗೆ 4ನೇ ತಾರೀಕು. ಮರದ ಮೇಲಿಂದ ಬಿದ್ದು ಮೆದುಳಿಗೆ ಪೆಟ್ಟಾಗಿದ್ದರಿಂದ ಬಂದಿದ್ದು. ನಮ್ಮ ಟ್ರೀಟ್ಮೆಂಟಿಗೆ ಅವರು ಫಲಿಸದೆ ಮೆದುಳು ನಿಷ್ಕ್ರಿಯ ಹೊಂದಿದ್ರು, ಅಂದರೆ ಬ್ರೈನ್ ಡೆತ್ ಅಂತ ನಾವು ಹೇಳ್ತೀವಿ. ಸೊ ಬ್ರೈನ್ ಡೆತ್ ಈಗ ನಮ್ಮ ಲಾ ಪ್ರಕಾರ ಈಸ್ ರೆಕಗ್ನೈಸ್ಡ್ ಆಸ್ ಡೆತ್. ಸೊ ಬ್ರೈನ್ ಡೆತ್ ಇದ್ದಿದ್ದರಿಂದ ಅಂಗಾಂಗಗಳಿಗೆ ರಕ್ತ ಸಂಚಾರ ಮೇಂಟೈನ್ ಆಗ್ತಾ ಇದ್ದಿದ್ದರಿಂದ ನಾವು ಅಂಗಗಳನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಆಯಿತು. ಸೊ ಈ ದಾನ ಮಹಾದಾನ, ಇವತ್ತಿನ ಈ ದಾನದಿಂದ 4 ಜನ ವ್ಯಕ್ತಿಗಳದ್ದು ಜೀವ ಉಳಿದಂತಂದರೆ ಸರ್, ಇವನು ನಮ್ಮ ಭಾವನ ಮಗ, ನನ್ನ ಹೆಂಡತಿಯವ್ರ ಅಣ್ಣನ ಮಗ, ನಾನು ಅವರ ಮಾವ. ನನ್ನ ಹೆಸರು ಸಿದ್ದರಾಜು ಅಂತಂತ. ಈಗ ನಮ್ಮ ಹೇಮಂತ್ ಕುಮಾರ್ ಪೇಷಂಟ್ ಇದ್ದಾನಲ್ಲ, ಅವನು ಏನೋ ಸೊಪ್ಪು ಕಡೆಗೆ ಏನೋ ಹೋಗಿ ಮರದಿಂದ ಬಿದ್ದುಬಿಟ್ಟು ಏಟಾಗ್ಬಿಟ್ಟಿತ್ತು. ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ಬಂದು ಅಪೋಲೋದಲ್ಲಿ ಆಪ್ರೇಷನ್ ಎಲ್ಲನೂ ಮಾಡಿಸಿದ್ದು. ಬೈ ಚಾನ್ಸ್ ಅವನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ನಾನು ನಮ್ಮ ಆತ್ಮ ಸಾಕ್ಷಿಯಾಗಿ ನಾನು ಇವತ್ತು ಒಬ್ಬ ಹೇಮಂತ್ ಕುಮಾರ್ ಸತ್ತೋಗ್ಬಿಟ್ಟಿದ್ದಾನೆ. ಇನ್ನೊಂದು 4 ಜನ ಹೇಮಂತ್ ಕುಮಾರ್ ಅವನಿಂದ ಹುಟ್ಟುಕಲಿ, ಅವ್ರಿಗೆ ನಾವು ಭಾಳ ಕೊಡುವ, ಅವ್ರಿಗೆ ನಾವು ಇದು ಕೊಡುವ ಅಂದ್ಬಿಟ್ಟು ಒಂದು ನಮ್ಮ ಆಶಾಭಾವನೆಯಿಂದ ಮತ್ತು 4 ಜನಕ್ಕೆ ನಾವು ಅವ್ರ ಕಡೆಯಿಂದ ಅವನ್ನ ನೋಡುವ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವನ ಬಾಡಿನಲ್ಲಿ ಏನು ಅವ್ನ ಪಾರ್ಟ್ಸ್ಗಳು ಏನು ಅವನಿಗೆ ಯಾರಿಗೆ ಏನೇನು ಉಪಯೋಗ ಆಗುತ್ತೆ ಅದನ್ನೆಲ್ಲ ಕೊಡೋದಕ್ಕೆ ನನ್ನ ಮನಸಾರ ನಾವು ಒಪ್ಪಿದ್ದೀವಿ. ನಮ್ಮ ಮನೆಯವ್ರನ್ನ ಸೇರಿಸಿ ನಾನು ಕೇಳ್ಕೊಂಡು ಅವ್ರ ಮುಖಾಂತರ ಇದನ್ನೆಲ್ಲ ತಗೊಂಡು ನಾನು ಅವ್ರಿಗೆ ನಾನು ಒಪಿನಿಯನ್ ಕೊಟ್ಟು ಇವತ್ತು ಕೊಟ್ಟಿದ್ದೀನಿ. ಏನು ಸರ್ ಏನು ಇನ್ನೂ ನಮಗೆ ಇನ್ನೂ ಲೀಸ್ಟ್ ಕೊಟ್ಟಿಲ್ಲ ಅವರು. ಮೇಡಮ್ ಹೇಳಿದ್ದಾರೆ ಮತ್ತು ಹಾಸ್ಪಿಟ್ಲ್ ಇವರು ಹೇಳ್ತಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅದು ರೆಫರ್ ಎಲ್ಲ ಆಗುತ್ತೆ. ಈಗ ಅವರು ನಮಗೆ ಹೇಳ್ತಾರೆ ಏನೇನು ತಗೊಂಡಿದ್ದೀವಿ ಅಂತ ಕೇಳಿದ್ರು. ಇನ್ಸಿಡೆಂಟ್ ಆಗಿ ಇವತ್ತಿಗೆ 8 ದಿನ ಗುರುವಾರ ದಿನ. ಬಟ್ ಡೆಡ್ ಆದ್ದು ರಾತ್ರಿ, ಆಪ್ರೇಷನ್ ಆದ್ದು ಸೋಮವಾರದಿಂದ ಆಗಿ ಅವ್ರಿಗೆ 27 ವರ್ಷ. ಅವನಿಂದ ಅವನ ಪಾರ್ಟ್ಸು ಯಾರಿಗೆ ಹೋಗಿ ಸೇರಿರುತ್ತೆ, ಯಾರು ತಗೊಂಡಿರ್ತಾರೆ ಅವನಷ್ಟು ಆಯುಸ್ಸು ಕಮ್ಮಿ ತರಕ್ಕೆ ಹೋಗ್ಬೇಡಿ. ಆ ಭಗವಂತ ಅವನಿಗೆ ಚಿರಾಯುಸ್ಸು ಕೊಡಲಿ ಅವ್ರುಗಳಿಗೆ ಎಲ್ಲರಿಗೂ. ಬರೀ ಹೇಮಂತ್ ಸತ್ತಿಲ್ಲ, 10 ಜನ ಹೇಮಂತಿದ್ದರು ಉಟ್ಕೊಂಡಿದ್ದಾರೆ. ಅದರಂತೆ ನೀವು ಅಷ್ಟೇ, ಕರ್ನಾಟಕ ಜನನೇ ಆಗಿರಲಿ ಯಾರೇ ಆಗಿರಲಿ, ಹೇಮಂತನಂತವರು 4 ಜನ ಮುಂದೆ ಬನ್ನಿ ಸಾಕು. 40 ಜನ ಆಗ್ತಾರೆ, 40 ಜನ 400 ಜನ ಆಗ್ತಾರೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.